ಇಂಕಿಲಾಬ್ ಜಿಂದಾಬಾದ್. ಈ ಘೋಷಣೆ ಕೇಳಿದರೆ ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುತ್ತದೆ. ಆ ಘೋಷಣೆಗೆ ಜೀವ ತುಂಬಿದ ಮಹಾನ್ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್. ಭಗತ್ ಸಿಂಗ್ ಅವರು 1907 ಸೆಪ್ಟೆಂಬರ್ 28ರಂದು ಪಂಜಾಬ್ನ ಬಂಗಾ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ದೇಶಭಕ್ತಿಯ ವಾತಾವರಣದಲ್ಲಿ ಬೆಳೆದ ಅವರು ಭಾರತವನ್ನು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಳಿಸುವ ಸಂಕಲ್ಪ ಮಾಡಿದರು. 1928ರಲ್ಲಿ ಲಾಲಾ ಲಜಪತ್ ರೈ ಅವರ ಮೇಲೆ ನಡೆದ ಕ್ರೂರ ಲಾಠಿ ಚಾರ್ಜಿನಿಂದ ಅವರು ಮೃತಪಟ್ಟರು. ಇದರಿಂದ ಕೋಪಗೊಂಡ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರೊಂದಿಗೆ ಸೇರಿ ಬ್ರಿಟಿಷ್ ಅಧಿಕಾರಿ ಜಾನ್ ಸಾಂಡರ್ಸ್ ಮೇಲೆ ದಾಳಿ ನಡೆಸಿದರು. ನಂತರ 1929ರಲ್ಲಿ ದೆಹಲಿಯ ಕೇಂದ್ರ ವಿಧಾನಸಭೆಯಲ್ಲಿ ಯಾರಿಗೂ ಹಾನಿಯಾಗದಂತೆ ಬಾಂಬೆಸೆದು ತಮ್ಮ ಸಂದೇಶವನ್ನು ದೇಶದ ಜನರಿಗೆ ತಲುಪಿಸಿದರು. ಬಾಂಬೆಸೆದ ನಂತರ ಓಡಿ ಹೋಗದೆ ಇಂಕಿಲಾಬ್ ಜಿಂದಾಬಾದ್ ಎಂದು ಘೋಷಣೆ ಕೂಗುತ್ತಾ ಸ್ವಯಂ ಬಂಧನಕ್ಕೊಳಗಾದರು. 1929ರಿಂದ 1931ರವರೆಗೆ ಜೈಲಿನಲ್ಲಿ ಅವರು ಅನೇಕ ಪುಸ್ತಕಗಳನ್ನು ಓದಿ ದೇಶಭಕ್ತಿ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಬರೆದರು. 1931ರ ಮಾರ್ಚ್ 23ರಂದು ಕೇವಲ 23ನೇ ವಯಸ್ಸಿನಲ್ಲಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು. ಭಗತ್ ಸಿಂಗ್ ನಮಗೆ ಕಲಿಸಿದ ಪಾಠ: ದೇಶ ಪ್ರೇಮ ಎಂದರೆ ಕೇವಲ ಮಾತಲ್ಲ, ಅಗತ್ಯ ಬಂದಾಗ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಲು ಸಿದ್ಧರಾಗಿರುವುದು. ಇಂಕಿಲಾಬ್ ಜಿಂದಾಬಾದ್. ಜೈ ಹಿಂದ್.